ಸರ್ ನನ್ನ ಹೆಸರು ದೊಡ್ಡಮಲ್ಲೇಗೌಡ ಅಂತ, ತಲಕಾಡು ಹೋಬಳಿ ವಡೇನಹಳ್ಳಿ ಗ್ರಾಮ, ಟಿ.ಎಸ್.ಪುರ ತಾಲೂಕು, ಮೈಸೂರು ಜಿಲ್ಲೆ. ಸರ್ ನಮ್ಮ ತಾತ ಮುತ್ತಾತ ಕಾಲದಿಂದ ಹಳ್ಳಿ ಕಟ್ತಿದ್ದೀವಿ. ಮುಟ್ಟಿದ ಜಾತ್ರೆಗೆ ಒಂದು ಜಾತ್ರೆ ಕಂಪಲ್ಸರಿಯಾಗಿ ಕಟ್ತೀವಿ. ಜಾತ್ರೆಗೋಸ್ಕರ ಒಂದು ಜೊತೆ ಇದ್ದೇ ಇರ್ತದೆ ಮನೇಲಿ ಯಾವಾಗಲೂ. ಸರ್ ಇದು ಕೃಷಿ ಚಟುವಟಿಕೆ ಉಪಯೋಗಿಸ್ತೀವಿ. ಮತ್ತೆ ಇದು ಮೆರವಣಿಗೆ ಸೋಕಿ ಮಾತ್ರ ಮಾಡೋದು. ಕೃಷಿ ಚಟುವಟಿಕೆ ಬೇರೆ ಮಾಡ್ತೀವಿ ಸರ್, ಬೇರೆ ಎತ್ತೀವಿ. ಇದು ಬರೀ ಸೋಕಿಗೋಸ್ಕರ ಸಾಕ್ತೀವಿ ಸರ್ ಇದು. ರೈಟು ಅಪ್ಪಾಗಿದೆ ಸರ್, ತುಂಬ ಅಪ್ಪಾಗಿದೆ ಸರ್. ಇವಾಗ ಎಲ್ಲ ಕಡೆನೂ ರೈಟ್ಗಳೆಲ್ಲ ಜಂಪ್ ಆಗಿದೆ. ಆ ರಿಯಲ್ ಎಸ್ಟೇಟ್ನವರೆಲ್ಲ ಬಂದು ಹಳ್ಳಿಕಾರ್ ಕಟ್ತಾವ್ರೆ. ಆವಾಗ ಇವಕ್ಕೆಲ್ಲ ಹಳ್ಳಿಕಾರ್ ಅಂದ್ಕೊಂಡು ಕ್ರೇಜ್ ಆಗ್ಬಿಟ್ಟೈತೆ. ಅದರಿಂದ ಎಲ್ಲ ಕಡೆನೂ ಇವಾಗ ಒಂದು ನಾಯಿಗೆ 1 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಇವತ್ತು ದನ ಕಟ್ಟಬೇಕಾದ್ರೆ 1 ಲಕ್ಷ ಆರಾಮಾಗಿ ಕಟ್ತಾವ್ರೆ. ಇವೆಲ್ಲ ಪ್ರತಿಯೊಂದು ಸಿಟಿಲೂ ಕಟ್ತಾವ್ರೆ, ಹಳ್ಳಿಲೂ ಕಟ್ತಾವ್ರೆ. ಅದರಿಂದ ಹಳ್ಳಿ ಯುವಕರು ಹೆಚ್ಚು ಆಸಕ್ತಿಯಾಗಿ ಹಳ್ಳಿಕಾರ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳಿ ಹಳ್ಳಿಕಾರ್ ಕಟ್ತಾವ್ರೆ ಸರ್. ಇದು ನಿಖರವಾಗಿ ಹಳ್ಳಿಕಾರು ಅಂತಂದ್ರೆ ಇದು ಇದು ಚರ್ಮ, ಒಳ್ಳೆ ಚರ್ಮ ಇರಬೇಕು, ಕತ್ತಿನ ಮೇಳೆ ಇರಬೇಕು, ಚರ್ಮಗಂಟು, ಕಾಲ್ಕಂಬ, ನೀರ್ಮೆಳೆ, ಸಣ್ಣ ಮಿದ್ಲೆ ಇರಬೇಕು, ಕೂದಲು ಇರಬೇಕು, ಊಟ ಇರಬೇಕು, ಕಾಲ್ಕಂಬ ಇರಬೇಕು. ಒಂದು 18 ಥರ ವೆರೈಟಿ ಇದೆ ಸರ್. 18 ಥರ ಇದೆ. ಒಂದು ಹಸು ಬಸವಣ್ಣಗೆ 18 ಥರ ಸೋಸ್ತಾರೆ. ಪಾದ ಸುಳಿ, ಕೀಲ್ ಸುಳಿ, ಬರ್ಲು ಸುಳಿ, ಸಂಕೋಲ್ ಸುಳಿ, ಆಮೇಲೆ ಇದು ಗುಂಡುಗ ಸುಳಿ, ಇದು ಕೊಡ ಮೇಲೆ ಕೊಡ, ಇದು ಮೋಟ್ ಬಗ್ರಿ, ಆಮೇಲೆ ತೊಡಬಲ, ಕಾಲ್ ಕಮ್ಮಿ, ಅಲ್ಲಿ ಬಿಡೋದು, 6ಅಲ್ಲಿರೋದು, 7ಅಲ್ಲು, ಇವೆಲ್ಲ ಸೋಸ್ಬೇಕು ಸರ್. ಹಸುಗಳಿಗೆ ಸುಮಾರು 18 ಥರ ಸೋಸ್ತಾರೆ. 18 ಥರ ಸೋಸಿ ಆಮೇಲೆ ಸೆಲೆಕ್ಟ್ ಮಾಡ್ತಾರೆ ಜನಗಳ. ಅದು ಪೇರ್ ಆಗಬೇಕು. 18 ಥರ ಸೋಸಿದ್ರು ಪೇರ್ ಆಗಬೇಕು. ಒಂದೇ ಜಾತಿ ಇರಬೇಕು, ಒಂದೇ ಓರಿ ಬಿಟ್ಟಿರ್ಬೇಕು. ಅದು ತುಂಬ ಒಳ್ಳೆ ಉತ್ತಮ ಜೋಡಿ ಆಯ್ತದೆ ಸರ್. ಸರಾಸರಿ ಯಾವುದೇ ಒಂದು 15ರಿಂದ 20 ವರ್ಷ ಬರ್ತದೆ ಸರ್. 15ರಿಂದ 20 ವರ್ಷ. ತೂಕ 600 kg ಅಂದ 700 kg ಬರ್ತದೆ ಸರ್. ಸರ್ ಇದು 2 ವರ್ಷ ಆದಮೇಲೆ 2 ಬೀಳ್ತದೆ ಸರ್. 30 ತಿಂಗಳು ಬೇಕು. 30 ತಿಂಗಳಿಗೆ 2 ಬೀಳ್ತದೆ. ಅದಾದ 4-5 ತಿಂಗಳಿಗೆ 4 ಬೀಳ್ತದೆ. ಅದಾದ 4-5 ತಿಂಗಳಿಗೆ ಹಿಂದಿನ ಗುಂಟೆ 6 ಬೀಳ್ತದೆ ಸರ್. ಕಡೆ ಬಿದ್ದ ಮೇಲೆ ಎತ್ತು ಬೆಳೆಯೋದು ಸರ್. ಕಡೆ ಬಿದ್ದ ಮೇಲೆ ಎತ್ತು ಬೆಳೆಯೋದು ಸರ್. ಸರ್ ಈ ಆಹಾರ ಪದ್ಧತಿ ಎಲ್ಲವೂ ನಮಗೆ ನ್ಯಾಚುರಲ್ಲೇ ಸಿಗುತ್ತೆ. ಇದು ನೇಪಿಯರ್ ಹುಲ್ಲು ಆಗ್ಬೋದು, ಮತ್ತು ರವಾ ಬೂಸ ಆಗ್ಬೋದು, ಉಳ್ಳಿ ನುಚ್ಚು, ಮತ್ತು ಚಕ್ಕೆ ಬೂಸ, ರವೆ, ಈ ಥರ ವಿಭಿನ್ನವಾಗಿ ಕಾಳು ಮಿಶ್ರಿತ ಕೊಡ್ಬೇಕು ಸರ್. ಸರ್ ನಿಮ್ಮದು ಬ್ರೀಡಿಂಗ್ ಇಲ್ಲ, ಓನ್ಲಿ ಅವರು ಬ್ರೀಡಿಂಗ್ ಮಾಡಿರ್ತಾರೆ, ಅದು ತಗೊಬಂದು ನಾವು ಸಾಕೋದು ಸರ್. ಸರ್ ಈಗ ಅಂದಾಜು ಮೊತ್ತ ಇದು ಎಲ್ಲಾಗಿಲ್ಲ ಕರುಗಳು. ಇದು ಇವತ್ತು 24 ತಿಂಗಳು ಕರುಗಳಿಗೆ 3 ಲಕ್ಷ ಆಗುತ್ತೆ ಸರ್ ಇದು ಬೆಲೆ. ಒಳ್ಳೆ ಸರ್. ಯುವಕರು ಹಳ್ಳಿಕಾರ್ ಉಳಿಸ್ಬೇಕು, ಬೆಳೆಸ್ಬೇಕು. ಹಳ್ಳಿಕಾರೆಲ್ಲ ನಷ್ಟೋಯ್ತದೆ ಇವಾಗ ಎಲ್ಲ ಕಡೆನೂ. ಇನ್ನು ಸ್ವಲ್ಪ ದಿನ ಆದಮೇಲೆ ಹಳ್ಳಿಕಾರ್ ಸಿಗಲ್ಲ, ಕರುಗಳು ಹಳ್ಳಿಕಾರೇ ಸಿಗಲ್ಲ. ಬೆಟ್ಸಾಲ್ ಸಿಗ್ತವೆ, ಗಿಡ್ಡ ಸಿಗ್ತವೆ, ಗಿರ್ ಸಿಗ್ತವೆ, ಹಳ್ಳಿಕಾರ್ ಸಿಗಲ್ಲ. ಹಳ್ಳಿಕಾರ್ ಬ್ರೀಡಿಂಗೇ ಇಲ್ಲ. ಈಗ ನಮ್ಮ ಈ ಕಡೆ ರಾಮನಗರ, ಕನಕಪುರ ಬಿಟ್ರೆ ಈ ಕಡೆ ಎಲ್ಲೂ ಸಹ ಹಳ್ಳಿಕಾರ್ ಓರಿನೇ ಇಲ್ಲ. ಒಳ್ಳೆ ಉತ್ತಮವಾದ ಓರಿ ಇಲ್ಲ ಸರ್. ಸರ್ ತಳಿನ ಅಭಿವೃದ್ಧಿ ಆಗ್ಬೇಕಂದ್ರೆ ಓರಿ ಕಟ್ಟಬೇಕು. ನಮ್ಮ ಈ ಭಾಗದಲ್ಲಿ ಎಲ್ಲೂ ಸಹ ಒಳ್ಳೆ ಓರಿ ಇಲ್ಲ ಸರ್. ರಾಮನಗರ, ಕನಕಪುರ ಹೋಗ್ಬೇಕು. ನಾವು ಒಂದು ಹಸಿಗೆ ಈಟಿಂಗ್ ಮಾಡಿಸ್ಬೇಕು ಅಂತಂದ್ರೆ ಇಲ್ಬೇಕು. ರಾಮನಗರ, ಕನಕಪುರ ಒಳ್ಳೊಳ್ಳೆ ಓರಿಗಳಿದೆ. ನಮ್ಮ ಈ ಲೋಕಲಲ್ಲಿ ಎಲ್ಲೂ ಸಹ ಓರಿಗಳಿಲ್ಲ ಸರ್. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅಂತ, ಮೈಸೂರಲ್ಲಿ 1-2 ಇದೆ. ಈ ನಮ್ಮ ನರಸೀಪುರ ತಾಲೂಕಲ್ಲಿ ಅಂತ ಒಳ್ಳೆ ಬಿತ್ತನ ಓರಿ ಇಲ್ಲ ಸರ್. ನಾವೇನಿದ್ರು ರಾಮನಗರ, ಕನಕಪುರನ ಅವಲಂಬಿಸ್ಬೇಕು ಸರ್. ಸರ್ ನಮಗೆ ರೈತರಿಗೆ ಖುಷಿ. ವರ್ಷ ಎಲ್ಲ ಗೆದ್ದಿರ್ತೀವಿ. ಇದೊಂದು ಹಬ್ಬ ಇದ್ದಾಗ ನಮಗೆ ಹಬ್ಬ. ರೈತರಿಗೆ ಒಂದು ಸಡಗರ ಇದ್ದಂಗೆ.
ಒಂದು ವಾರ ಇದ್ದು ಇಲ್ಲಿ ಹಳ್ಳಿಯಲ್ಲಿ ಜಾತ್ರೆ ಮಾಡಿ ನಾವು ಒಂದು ಹಬ್ಬ ಮಾಡ್ಕೊಂಡು ದನಗಳು ಬಸವಣ್ಣ ಸೇವೆ ಮಾಡ್ಕೊಂಡು ಒಂದು 3 ತಿಂಗಳಂತ ಹಸುಗಳು ಸಾಕಿ ಅವಕ್ಕೆ ಏನು ಬೆಣ್ಣ ತುಪ್ಪ ಹಾಲು ಎಲ್ಲ ಹಾಕಿ ಸಾಕಿ ಅದನ್ನ ನೀಟಾಗಿ ಜಾತ್ರೆಗೆ ಅಂತ ಸಿದ್ಧತೆ ಮಾಡ್ಕೊತೀವಿ ನಾವು. ಜಾತ್ರೆಗೆ ಅಂತ ಸಿದ್ಧತೆ ಮಾಡಿ ಇಲ್ಲಿ ಬಂದು ಮೆರವಣಿಗೆ ಮಾಡಿ ಬಸಪ್ಪನ ಮೆರೆಸಿ ಒಂದು 4 ದಿನ 5 ದಿನ ಇದ್ದು ಹೋಗ್ತೀವಿ ಸರ್. ಇಲ್ಲಿ ಸರ್ ನಮ್ಮ ಮುಡ್ತಿರ ಜಾತ್ರೆ ತುಂಬಾ ಅನುಕೂಲ ಇದೆ. ಇಲ್ಲಿ ಎಲ್ಲಾ ಜಾತ್ರೆಗಿಂತ ದೊಡ್ಡ ಗಂಡು ಜಾತ್ರೆ ಮುಡ್ತಿರ ಜಾತ್ರೆ. ಇಲ್ಲಿ ಎಲ್ಲಕ್ಕಿಂತ ನೀರು ಸೌಲಭ್ಯ ಇದೆ, ಲೈಟ್ ಸೌಲಭ್ಯ ಇದೆ, ವಿಶಾಲವಾದ ಜಾಗ ಇದೆ, ಆಮೇಲೆ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ಒಳ್ಳೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಸರ್. ಇಲ್ಲಿ ಎಲ್ಲ ಒಳ್ಳೆ ನೈರ್ಮಲ್ಯ ಚೆನ್ನಾಗಿದೆ. ಮತ್ತೆ ಎಲ್ಲಕ್ಕೂ ಸೆಕ್ಯೂರಿಟಿ ಇದೆ, ಭದ್ರತೆ ಇದೆ. ಆಮೇಲೆ ಇದು ದೊಡ್ಡ ಜಾತ್ರೆ, ಇಡೀ ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆ ಮುಡ್ತಿರ ಜಾತ್ರೆ. ಮಂಡ್ಯ, ಮೈಸೂರು, ಹಾವೇರಿ ಎಲ್ಲ ಕಡೆನೂ ಬರ್ತಾರೆ ಜನ ಇಲ್ಲ. ಅದರಿಂದ ಇದು ಬಹಳ ಫೇಮಸ್ ಸರ್. ಇದು ಸರ್ ಇಲ್ಲಿ 4,000 ರಿಂದ 5,000 ಜೊತೆ ಬರ್ತದೆ ಸರ್ ಅಂದಾಜು. ಸರ್ ವ್ಯಾಪಾರ ವಹಿವಾಟಿಗೆ ಇದು ಇಲ್ಲಿ ಹಸುಗಳು ಎತ್ತುಗಳು ಬಹಳ ತುಂಬಾ ಚೆನ್ನಾಗಿರ್ತವೆ. ಹಳ್ಳಿಕಾರ್ ತಳಿ ಇದು ಮೇಯ್ಸಕ್ಕೂ ಸರಿ, ಮೆರೆಯಕ್ಕೂ ಸರಿ, ಮೆರವಣಿಗೆಗೂ ಸರಿ, ಮತ್ತೆ ಗೇಯಕ್ಕೆ ಇದು ಒಳ್ಳೆ ಇದು ಬೆಟ್ಟದಪುರ ತಳಿ ಬರ್ತದೆ, ಅದು ಚೆನ್ನಾಗಿ ಬರ್ತವೆ ಸರ್ ಇಲ್ಲಿ. ಮತ್ತೆ ಹಳ್ಳಿಕಾರ್ ಒಳ್ಳೆ ಬಿತ್ತನೆ ಇದೆ ಸರ್. ಇದು ಸರ್ ಹಳ್ಳಿಕಾರ್ ತಳಿ ಬಹಳ ಶಕ್ತಿಯುತವಾದ ಇದೆ. ಇದು ಬಹಳ ಇದಕ್ಕೆ ಕಾಲ್ಕಂಬ ಇರ್ಬೋದು, ಉಟ್ಟಣಿಕೆ ಇರ್ಬೋದು, ಬಹಳ ಚೆನ್ನಾಗಿರ್ತದೆ ಸರ್ ಇದು ಸರ್. ನಮಗೆ ತೃಪ್ತಿ ಇದೆ ಸರ್. ಹಳ್ಳಿಕಾರ್ ತಳಿಯಿಂದ ನಮಗೆ ಬಹಳ ತೃಪ್ತಿ ಇದೆ. ಹಳ್ಳಿಕಾರಿಂದ ನಮಗೆ ಒಂದು ನೆಮ್ಮದಿ ಇದೆ. ಇದು ಮನೇಲಿದ್ರೆ ಒಂದು ಲಕ್ಷ್ಮಿ ಇದ್ದಂಗೆ ನಮಗೆ. ಹಸುಗಳು ನಮಗೆ ಬೆಳಿಗ್ಗೆ ಅಂದ್ರೆ ದೇವ್ರ ಕೋಟೆ ನೋಡೋ ಬದಲು ಬಸವಣ್ಣ ಸೇವೆ ಮಾಡ್ತೀವಿ. 335 ಕೋಟಿ ಈ ಬಸವಣ್ಣ ದೇವರಲ್ಲೇ ನಮ್ಗೆ ದೇವ್ರು ಕಾಣ್ತೀವಿ ನಾವು. ರೈತರು ಈ ಬಸವಣ್ಣನೇ ದೇವ್ರು ಅಂದ್ಕೊಂಡು ನಾವು ಸಾಕ್ತೀವಿ ಸರ್. ಸರ್ ಹಳ್ಳಿಕಾರ್ ತಳಿ ಬಹಳ ಉತ್ತಮವಾಗಿದೆ. ಇದು ಯಾವುದೇ ನ್ಯಾಚುರಲ್ ಆಗಿರ್ತದೆ. ಸಣ್ಣ ಮಕ್ಕಳಿಗೆ ತುಂಬಾ ಪೋಷಕಾಂಶ ಇದೆ. ಸಣ್ಣ ಮಕ್ಕಳಿಗೆ ತುಂಬಾ ಇದೆ. ಎಲ್ಲ ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಚೆನ್ನಾಗಿ ಉಪಯೋಗಿಸ್ಬೋದು ಸರ್. ಒಳ್ಳೆ ಶಕ್ತಿಯುತವಾಗಿದೆ. ಸರ್ ಇವಾಗ ಇತ್ತೀಚೆಗೆ ಚರ್ಮಗಂಟು ರೋಗ ಅಂತ ಬರ್ತದೆ. ಅದು ಬಹಳ ಡೇಂಜರು. ಅದು ಬಂದ್ರೆ ಎಲ್ಲ ಹಸುಗಳಿಗೂ ಗುಳ್ಳೆ ಬಂದ್ಬಿಡ್ತದೆ. ಒಂದಿಂದ ಒಂದಕ್ಕೆ ಮಾರಕವಾಗಿ ಬಿಡ್ತದೆ. ಆಮೇಲೆ ಅದನ್ನ ಕಂಡ ತಕ್ಷಣ ಬೇಗ ವಾಸ ಮಾಡ್ಬೇಕು ಸರ್. ಅದು ಇಲ್ಲ ಅಂದ್ರೆ ಬಹಳ ವಿಶಾಲವಾಗಿ ಹರಡ್ಬಿಡ್ತದೆ. ಖರ್ಚು ಬಹಳ ಕಮ್ಮಿ ಇದೆ. ಸರ್ಕಾರದವರು ಬಹಳ ಸೌಲಭ್ಯ ಕೊಟ್ಟವ್ರೆ. ಆದ್ರೆ ರೈತರು ಹೋಗಿ ಪಶು ಇಲಾಖೆಗೆ ಹೋಗಿ ಏನಿದೆ, ಯಾವ ರೋಗಕ್ಕೆ ಏನು ಔಷಧಿ ಅಂತ ಕೇಳಬೇಕು. ಅದನ್ನ ರೈತರು ಇನ್ನೂ ತಿಳ್ಕೋಬೇಕು. ಪಶು ಇಲಾಖೆಗೆ ಹೋಗಿ ಪ್ರತಿಯೊಬ್ಬರು ಹೋಗಿ ನಮ್ಮ ರಾಸುಗಳಿಗೆ ಏನ ಕಾಲಕ್ಕೆ ಕಾಲ್ಜಾರ ಬಾಯ್ಜಾರು, ಮತ್ತೆ ಗಂಟು ರೋಗದ್ದು, ಮತ್ತೆ ಚಪ್ಪೆ ರೋಗದ್ದು, ಜೇನು ತುಳುದ್ದು ಇದನ್ನೆಲ್ಲ ಕಾಲಕ್ಕೆ ಹಾಕ್ಸ್ಕೋಬೇಕು. ಇದು ಹಾಕ್ಸ್ಕೊಂಡಿಲ್ಲ ಅಂತಂದ್ರೆ ಜಾನುವಾರನ ತುಂಬಾ ಕಷ್ಟ ಸಾಕ್ಬೇಕಾಗತ್ತೆ. ಅದರಿಂದ ಪಶು ಇಲಾಖೆಯಿಂದ ಬಹಳ ಹೆಲ್ಪ್ ಇದೆ. ಅದನ್ನ ಜನ ಉಪಯೋಗಿಸ್ಕೋಬೇಕು ಸರ್. ಅವರು ಹಳ್ಳಿಕಾರ್ ಹೊಡೆ ಅಂದ್ರೆ ಹಳ್ಳಿಕಾರ್ ಅಂತ ಆವಾಗ್ಲಿಂದ ಇತ್ತು. ಸುಮಾರು ಒಂದು ಇತಿಹಾಸ ಇದೆ ಹಳ್ಳಿಕಾರ್ಗೆ. ಆದ್ರೆ ಇತ್ತೀಚೆಗೆ ಅವ್ರು ಟ್ರೆಂಡ್ ಮಾಡಿ ಹಳ್ಳಿಕಾರ್ ಅಂದ್ಬಿಟ್ಟು ಎಲ್ಲ ಕಡೆ ಟ್ರೆಂಡ್ ಮಾಡಿದ್ರು. ಅವರು ಸಹ ಹಳ್ಳಿಕಾರ್ ಬೆಳವಣಿಗೆಗೆ ಅವರು ಒಂದು ಕಾರಣ. ಹೇಳೋದು ಹಳ್ಳಿಕಾರನ್ನ ಬೆಳೆಸಬೇಕು, ಉಳಿಸ್ಬೇಕು. ಎಲ್ಲರೂ ಪ್ರತಿಯೊಂದು ಮನೆಯವರು ಒಂದು ಹಸು ಕಟ್ಟಬೇಕು. ಈ ತಳಿನ ಅಭಿವೃದ್ಧಿ ಮಾಡಿಸ್ಬೇಕು. ಈ ಕಡೆ ತಳಿ ಇಲ್ಲ ಅಂತಂದ್ರೆ ನಾವು ಮುಂದೆ ಈ ತಳಿನ ನಾವು ಪೇಪರ್ನಲ್ಲಿ ಅಥವಾ ಒಂದು ವಸ್ತು ಸಂಗ್ರಹಾಲಯ ನೋಡ್ಬೇಕಾಗುತ್ತೆ. ಅದರಿಂದ ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲಿ ಒಂದು ಹಸು ಒಂದ್ ಜೊತೆ ಕರು ಇಟ್ಕೊಳ್ಳೇಬೇಕು ಸರ್.